ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಅಸಲ್ ಮಹಾರಾಷ್ಟ್ರೀಯನ್ ಪದ್ಧತಿಯಲ್ಲಿ ರುಚಿಯಾದ ಆಲೂ ರಸ ಬಾಜಿ ಹೇಗೆ ಮಾಡೋದು ಅಂತ ನೋಡೋಣ. ಡಬ್ಬಗೆ ಆಗಲಿ ಅಥವಾ ಮನೆಗೆ ನೆರ್ಮನೆಯವರು ಬಂದಾಗ ಮಾಡಲು ಇದು ಉತ್ತಮವಾದ ರೆಸಿಪಿ. ಇದನ್ನು ನಾವು ಹೋಟೆಲ್ ರೀತಿ ರುಚಿಯಾದ ಹೇಗೆ ಮಾಡುವುದು ಅಂತ ನೋಡೋಣ. 4 ಆಲೂ ತೊಗೊಂಡಿರೋದು, 1 ಇಂಚದಷ್ಟು ಹಸಿ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಲವಂಗ, ದಾಲ್ಚಿನ್ನಿ ಕೂಡ ತಗೊಳ್ಳಿ, ಏಲಕ್ಕಿ ತೊಗೊಂಡಿರೋದು, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಕಸೂರಿ ಮೇಥಿ, ಖಾರ ಮತ್ತು ಜೀರಿಗೆ ತಗೊಂಡಿರೋದು. ಇಲ್ಲಿ ನಾನು ಆಲೂಗಡ್ಡಿನ ಚಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಈ ನೀರಲ್ಲಿ ಇಟ್ಟಿರೋದು, ಮಧ್ಯಮ ಆಕಾರದಲ್ಲಿ ಕತ್ತರಿಸಿ ನೀರಲ್ಲಿ ಹಾಕಿಟ್ಕೊಳ್ಬೇಕು. ಇದು ಹಾಕಿದ್ರಿಂದ ನಾವು ಆಲೂ ಕಪ್ಪಾಗೋದಿಲ್ಲ. ಇವಾಗ ಗ್ಯಾಸ್ ಮೇಲೆ ಕಡೆ ಇಟ್ಟಿರೋದು, ಎಣ್ಣೆ ಕಾಯಕ್ಕೆ ಇಟ್ಟಿರೋದು. ಎಣ್ಣೆ ಕಾದ ಮೇಲೆ ಇವಾಗ ನಾನು ಲವಂಗ, ಏಲಕ್ಕಿ ಮತ್ತು ದಾಲ್ಚಿನ್ನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಫ್ರೈ ಆದಮೇಲೆ ಇವಾಗ ನಾನು ಜೀರಿಗೆ ಹಾಕಿ, ಸಾಸಿವೆ ಉಪಯೋಗಿಸೋಂಗಿಲ್ಲ, ಆಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಕೊತ್ತಂಬರಿ ಪೇಸ್ಟು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಚ್ಚಿದ್ದ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಸಾಫ್ಟ್ ಆಗೋವರೆಗೂ ಬೇಯಿಸಿ, ಈಗ ಇದರಲ್ಲಿ ನಾನು ಸಾಫ್ಟ್ ಆಗಿದೆ. ಇವಾಗ ಖಾರದ ಪುಡಿ ಹಾಕಿ, ಕೆಂಪು ಖಾರದ ಪುಡಿ. ಇಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಡ್ತೀನಿ ಇವಾಗ ಗ್ಯಾಸ್ ಮೇಲೆ ಸಣ್ಣಕ್ಕೆ. ನಿಮಗೆ ನೀರು ಎಷ್ಟು ಬೇಕಷ್ಟೇ ನೀವು ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕತ್ತರಿಸಿದಂಥ ಆಲೂಗಡ್ಡೆ ಹಾಕಿ ಮುಚ್ಚಳ ಮುಚ್ಚಿ 3 ನಿಮಿಷ ಸ್ಟೀಮಲ್ಲಿ ನಾವು ನೀರು ಹಾಕದೆ ಬೇಯಿಸಿ. ಇವಾಗ ನಾವು ಹೀಗೆ ಬೇಯಿಸ್ಕೊಳ್ಳೋಣ, ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಿಂದ ಆಲೂಗೆ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀರು ಬಿಸಿ ಆಗಿದೆ, ಗ್ಯಾಸ್ ಬಂದ್ ಮಾಡ್ತೀನಿ. ಮೂರು ನಿಮಿಷ ಹೀಗೆ ನಾವು ಮಧ್ಯೆ ಚೆಕ್ ಮಾಡ್ತಾ ಇರಬೇಕು. 3 ನಿಮಿಷದ ನಂತರ ಇವಾಗ ನಾವು ನೋಡೋಣ. ನೋಡಿ, ಇವಾಗ ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿಣ ಮತ್ತು ಗರಂ ಮಸಾಲ ಹಾಕಿ ನಾವು ಬಿಸಿ ನೀರು ಕೂಡ ಹಾಕೋಣ. ಇದು ಪೂರಿ ಇರ್ತೈತಲ್ಲ, ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಪೂರಿ ಜೊತೆ ತಿನ್ನೋಕ್ಕೆ. ಖಾರ, ಇವಾಗ ಬಿಸಿನೀರು ಹಾಕಿ ನಾನು ಇನ್ನೊಂದು 2 ನಿಮಿಷ ಮುಚ್ಚಳ ಮುಚ್ಚಿ ನಾನು ಮತ್ತೊಮ್ಮೆ ಬೇಯಿಸ್ಕೋಬೇಕು. ಸಣ್ಣ ಉರಿಯಲ್ಲಿ 2 ನಿಮಿಷ ಬೇಯಿಸಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಎಸ್, 2 ನಿಮಿಷ ಆಗಿದೆ, ಪಲ್ಯ ರೆಡಿ ಆಗಿದೆ.
ನೋಡಿ ಕಲರ್ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಚಪಾತಿ, ರೊಟ್ಟಿ, ಪೂರಿ ಜೊತೆ, ಅನ್ನ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.